ಇಂದಿನ ನಮ್ಮ ಕೋರ್ ಕಮಿಟಿಯ ಸಭೆಯಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ಜಿರವರು, ಸಂಸದೀಯ ಮಂಡಳಿಯ ಸದಸ್ಯರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪನವರು ಮತ್ತು ಎಲ್ಲ ಕೋರ್ ಕಮಿಟಿಯ ಸದಸ್ಯರು ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದರು. ಕೆಲವು ಪ್ರಮುಖ ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಆಗಿದೆ. ಇದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ನಡೆದಂಥ ಉಪಚುನಾವಣೆಗಳ ಸೋಲಿನ ಹಿನ್ನೆಲೆಯಲ್ಲಿ ಸಂಡೂರು ಮತ್ತು ಶಿಗ್ಗಾವಿ ನಮಗೆ ಯಾಕೆ ಹಿನ್ನಡೆ ಆಯಿತು, ಈ ವಿಚಾರವನ್ನ ಸಮಗ್ರವಾಗಿ ತಿಳ್ಕೋಬೇಕು, ಸತ್ಯ ಸಂಗತಿಗಳು ತಿಳ್ಕೋಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಸದಾನಂದ ಗೌಡಜಿಯವರು ಮತ್ತೆ ರಾಜ್ಯದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಎನ್ ಮಹೇಶ್ ಅವರ ನೇತೃತ್ವದಲ್ಲಿ ಒಂದು ಸತ್ಯ ಸಂಶೋಧನಾ ಒಂದು ತಂಡವನ್ನ ಶಿಗ್ಗಾವಿ ಮತ್ತೆ ಸಂಡೂರಿಗೆ ಹೋಗಿ ಅಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ಬರಬೇಕು ಅಂತೇಳಿ ತೀರ್ಮಾನ ಆಗಿದೆ. ಸದಾನಂದ ಗೌಡರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಹಾಗೆಯೇ ರಾಜ್ಯದ ಉಪಾಧ್ಯಕ್ಷರು, ಕೊಳ್ಳೇಗಾಲದ ಮಾಜಿ ಶಾಸಕರು, ಮಾಜಿ ಸಚಿವರಾಗಿರ್ತಕ್ಕಂಥ ಎನ್ ಮಹೇಶ್ ರವರು, ಇವರಿಬ್ಬರೂ ಸಹ ಹಿರಿಯರು ಶಿಗ್ಗಾವಿ ಮತ್ತು ಸಂಡೂರಿಗೆ ಭೇಟಿಯನ್ನು ಕೊಟ್ಟು ನಮ್ಮ ಸೋಲಿಗೆ ಕಾರಣಗಳು ಇದರೆಲ್ಲ ಬಗ್ಗೆ ಚರ್ಚೆ ಮಾಡ್ಕೊಂಡು ಬರ್ತಾರೆ. ಎರಡನೇದು, ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಏನು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಮೇಲೆ ಗೆದ್ದಂತ ಶಾಸಕರುಗಳೇನಿದ್ದಾರೆ, ತಮಗೂ ತಿಳಿದಿದೆ ಕಳೆದ ಹಲವಾರು ತಿಂಗಳುಗಳಿಂದ ಏನು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮತ್ತೆ ಕಾಂಗ್ರೆಸ್ ಜೊತೆನಲ್ಲೇ ಅಧಿಕೃತವಾಗಿ ಅವರು ಐಡೆಂಟಿಫೈ ಮಾಡಿಕೊಂಡಿದ್ದಾರೆ, ಕಾಂಗ್ರೆಸ್ ಜೊತೆಲೆ ಓಡಾಡ್ತಾ ಇದ್ದಾರೆ. ಈ ವಿಚಾರವನ್ನು ಕೂಡ ಬಹಳ ಹಿಂದೆನೂ ಕೂಡ ಚರ್ಚೆ ಮಾಡಿದ್ವಿ. ಕೋರ್ ಕಮಿಟಿನಲ್ಲಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಇದೆಲ್ಲದಕ್ಕೂ ಕೂಡ ಇತಿಶ್ರೀ ಆಡಬೇಕು, ಒಂದು ಬಿಗಿಯಾದಂಥ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವರ ಗಮನಕ್ಕೆ ತಂದು ತತ್ಕ್ಷಣದಲ್ಲಿ ಅದ್ರ ಬಗ್ಗೆ ಒಂದು ಇತ್ಯರ್ಥ ಆಗಬೇಕು ಅನ್ನೋ ತೀರ್ಮಾನ ಕೂಡ ಆಗಿದೆ. ಮೂರನೇದು, ಏನು ಕೆಲವು ಮುಖಂಡರುಗಳು ಅಶಿಸ್ತ ನಡವಳಿಕೆಗಳು ನಡೀತಾ ಇದೆ ಹಲವು ತಿಂಗಳುಗಳಿಂದ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು. ಪರ ವಿರೋಧ ಯಾವುದು ಕೂಡ ಚರ್ಚೆಗಳಿಗೆ ಇತ್ಯರ್ಥ ಆಡಿ ಈ ವಿಚಾರವನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕು. ಮತ್ತೆ ಕೇಂದ್ರದ ವರಿಷ್ಠರು ಕೂಡ ಇದಕ್ಕೆ ಮನವರಿಕೆ ಮಾಡಿ ಎಲ್ಲವೂ ಕೂಡ ಸುಸೂತ್ರವಾಗಿ ಹೋಗಬೇಕು, ಸರಿಯಾದ ದಿಕ್ಕಿನಲ್ಲಿ ಹೋಗಬೇಕು. ಈ ನಿಟ್ಟಿನಲ್ಲೂ ಕೂಡ ವರಿಷ್ಠರ ಗಮನಕ್ಕೆ ತರಬೇಕು ಅನ್ನೋದು ಕೂಡ ಚರ್ಚೆ ಆಗಿದೆ. ಇನ್ನು ಸಂಘಟನಾ ಪರ್ವದ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೇವೆ ಕೋರ್ ಕಮಿಟಿನಲ್ಲಿ. ಮುಂದಿನ ಹಂತದಲ್ಲಿ ಬೂತ್ ಸಮಿತಿ ಹಾಗೂ ಮಂಡಲದ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಇದು ಕೂಡ ಶೀಘ್ರದಲ್ಲಿ ಮುಗಿಸಬೇಕು ಅಂತೇಳಿ ಎಲ್ಲವೂ ಕೂಡ ಚರ್ಚೆ ಮಾಡಿದ್ದೇವೆ. ಇತ್ಯರ್ಥ ಅಲ್ಲ, ಕೋರ್ ಕಮಿಟಿನಲ್ಲಿ ಬಹುತೇಕ ಎಲ್ಲಾ ಸದಸ್ಯರು ಕೂಡ ಹೇಳಿರ್ತಕ್ಕಂಥದ್ದು, ಅಭಿಪ್ರಾಯ ಪಟ್ಟಿರ್ತಕ್ಕಂಥದ್ದು ಸಸ್ಪೆನ್ಷನ್ ಮಾಡಬೇಕು, ಮತ್ತೆ ಏನ್ ಮಾಡಬೇಕು, ಮತ್ತೆ ಡಿಸ್ಕ್ವಾಲಿಫಿಕೇಶನ್ಗೂ ಕೂಡ ಮೂವ್ ಮಾಡಬೇಕು. ಎಲ್ಲೂ ಕೂಡ ವರಿಷ್ಠರ ಗಮನಕ್ಕೆ ತಂದು ತತ್ಕ್ಷಣ ನಿರ್ಧಾರ ಕೈಗೊಳ್ಳೋ ರೀತಿಯಲ್ಲಿ ನಾವು ಚರ್ಚೆ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ನೋಡಿ, ಅದ್ರ ಬಗ್ಗೆ ನಾನು ಏನು ಇಲ್ಲಿ ಬಹಿರಂಗ ಮಾತಾಡೋದಕ್ಕಾಗೋದಿಲ್ಲ. ಈಗಾಗಲೇ ವರಿಷ್ಠರ ಅಂಗಳದಲ್ಲಿ ಈಗಾಗಲೇ ಇದೆ ಈ ವಿಚಾರ. ಅವರು ಕೂಡ ಹೋಗಿ ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿ ಬಂದಿದ್ದಾರೆ. ಸೊ ಬಾಲ್ ಇಸ್ ಆಲ್ರೆಡಿ ಇನ್ ದಿ ಹೈಕಮಾಂಡ್ ಕೋರ್ಟ್, ಅವ್ರ ನಿರ್ಧಾರವನ್ನು ಮಾಡ್ತಾರೆ. ಯಾರು ಕೂಡ ಈಗ ಶಿಸ್ತನ್ನ ಈಗಾಗಲೇ ಸಾಕಷ್ಟು ಬಾರಿ ನಡೆದಿದೆವು. ಇನ್ನೂ ಕೂಡ ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಕಾರ್ಯಕರ್ತರಿಗೂ ಬೇಸರ ಆಗಿದೆ. ಖಂಡಿತ ಪಕ್ಷದ ಬೆಳವಣಿಗೆಗೂ ಕೂಡ ದೃಷ್ಟಿಯಿಂದನೂ ಕೂಡ ಒಳ್ಳೆಯದಲ್ಲ. ಅದು ಯಾರೇ ಇದ್ರೂ ಕೂಡ ಅದೆಲ್ಲವೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಬೇಕು.
ಯಾರು ಇನ್ನೂ ಕೂಡ ಆದಿ ಬೀದಿಯಲ್ಲಿ ಮಾತನಾಡ್ತಾರೆ ಅದ್ರ ಬಗ್ಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರವೂ ಕೂಡ ಚರ್ಚೆ ಆಗಿದೆ. ಥ್ಯಾಂಕ್ ಯು. ನಾಯಕತ್ವದ ಬದಲಾವಣೆ ಬಗ್ಗೆ ಕೂಡ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಕಾರ್ಯಕರ್ತ ವಲಯದಲ್ಲೂ ಕೂಡ ಅವರ ಚರ್ಚೆಗೆ ಬರ್ತಾ ಇದೆ ಅಂತ ಹೇಳಿ. ಅವ್ರ ಮನಸ್ಸಲ್ಲಿ ಏನೇನಿದೆ ಅವರೇನು ಚರ್ಚೆ ಮಾಡ್ತಾರೆ, ಅವೆಲ್ಲವೂ ಕೂಡ ಕೋರ್ ಕಮಿಟಿಲಿ ಚರ್ಚೆ ಆಗಿಲ್ಲ. ಏನೇನು ಇವತ್ತು ನಿಮಗೆ ಬಹಿರಂಗವಾಗಿ ಹೇಳಿದ್ದೇವೆ, ಕೋರ್ ಕಮಿಟಿಲಿ ಏನೇನು ಚರ್ಚೆ ಆಗಿದೆ ಎಲ್ಲವೂ ಕೂಡ ತಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ. ಅದು ಅವ್ರನ್ನೇ ಕೇಳಿ. ಈಗಾಗಲೇ ಹೇಳಿದ್ನಲ್ಲ, ಅವ್ರ ಅಭಿಪ್ರಾಯಗಳನ್ನ ಏನ್ ತಿಳಿಸಬೇಕು ಅಥವಾ ದೆಹಲಿ ವರಿಷ್ಠರ ಮುಂದೆ, ಡಿಸಿಪ್ಲಿನರಿ ಕಮಿಟಿ ಮುಂದೆ, ಶಿಸ್ತು ಕಮಿಟಿ ಮುಂದೆ ತಿಳಿಸಿದ್ದಾರೆ. ಏನ್ ಕ್ರಮವನ್ನು ಕೈಗೊಳ್ತಾರೆ ಕಾದ್ ನೋಡೋಣ. ಥ್ಯಾಂಕ್ ಯು.